ವಿನೇಶ್ ಪೊಗಟಗೆ ಮಹಾ ಮೋಸ. ಕುಸ್ತಿ ಅಖಾಡದಲ್ಲಿ ಭಾರೀ ಷಡ್ಯಂತ್ರ. ಚಿನ್ನದ ಪದಕಕ್ಕೆ ಕೊಕ್ಕೆ ಇಟ್ಟಿದ್ದ WFI. ನಮಸ್ಕಾರ ಸ್ನೇಹಿತರೆ. ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದೇ ಗೆಲ್ತಾರೆ ಅಂತ ನಿರೀಕ್ಷೆ ಮೂಡಿಸಿದ ಭಾರತದ ಕುಸ್ತಿಪಟ್ಟು ವಿನೇಶ್ ಪೊಗಾಟ್ ಫಿನಾಲೆಗೆ ಹೋಗಿ ಸೋತ್ರೂ ಬೆಳ್ಳಿ ಪದಕ ಅಂತೂ ಗ್ಯಾರಂಟಿ ಇತ್ತು. ಆದರೆ ದುರಂತಮಯ ವಿನೇಶ್ ಪೊಗಾಟ್ ಅನರ್ಹತೆ ಈಗ ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. 53 kg ವಿಭಾಗದಲ್ಲಿ ಸ್ಪರ್ಧಿಸಬೇಕಾದ ವಿನೇಶ್ ಪೊಗಾಟ್ ಈಗ 50 kg ಕ್ಯಾಟಗರಿ ಆಯ್ಕೆ ಮಾಡಿಕೊಳ್ಳಕ್ಕೆ ಕಾರಣ ಏನು ಎಂಬುದು ಭಾರೀ ಚರ್ಚೆಗೆ ಕಾರಣವಾಗುತ್ತಿದೆ. ಹಾಗಿದ್ರೆ ಕುಸ್ತಿ ಅಖಾಡದಲ್ಲಿ ರಾಜಕೀಯ ನಡೆದಿತ್ತ? ವಿನೇಶ್ ಪೊಗಾಟ್ಗೆ ಮೋಸ ಮಾಡಲಾಯಿತಾ? WFI ಮತ್ತು ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರ ಗ್ಯಾಂಗ್ನಿಂದ ಚಾಂಪಿಯನ್ ಪ್ಲೇಯರ್ ತೂಕ ಇಳಿಸುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದೇಕೆ? ಸ್ನೇಹಿತರೆ, ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲೋದು ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಅಂಥದ್ರಲ್ಲಿ ಫಿನಾಲೆಗೆ ಹೋಗಿ ಚಿನ್ನ ಗೆಲ್ತಾರೆ, ಇಲ್ಲ ಅಂದ್ರೆ ಬೆಳ್ಳಿ ಗೆಲ್ತಾರೆ ಅಂತ ಗ್ಯಾರಂಟಿನ ಆಸೆಯನ್ನು ಹುಟ್ಟಿಸಿದ್ರು ವಿನೇಶ್ ಪೊಗಾಟ್. ಆದರೆ ಅನರ್ಹತೆ ಎಂಬ ಶಾಪ ಭಾರತದ ಕನಸನ್ನು ಮುರಿದು ಹಾಕಿದೆ. 100 ಗ್ರಾಂ ತೂಕ ವಿನೇಶ್ ಪೊಗಾಟ್ ಅವರಿಗೆ ಭಾರಿ ಪೆಟ್ಟನ್ನ ಕೊಟ್ಟಿದೆ. ಅವರ ಕೆರಿಯರನ್ನೇ ಅಂತ್ಯ ಮಾಡಿದೆ. ಇನ್ನು ವಿನೇಶ್ ಪೊಗಾಟ್ ತೂಕ ಇಳಿಸೋಕೆ ದುಸ್ಸಾಹಸಕ್ಕೆ ಯುದ್ಧ ಮಾಡೋ ಸಿಚುವೇಶನ್ಗೆ ಬರೋಕ್ಕೂ ಕಾರಣ 50 kg ಕ್ಯಾಟಗರಿಯನ್ನ ಆಯ್ಕೆ ಮಾಡಿರೋದು. ಸಾಮಾನ್ಯವಾಗಿ 53 kgಯಲ್ಲಿ ಸ್ಪರ್ಧೆ ಮಾಡೋರು ಆದರೆ ವೇಟ್ ಕಟ್ ಮಾಡೋಕೆ ಸಾಧ್ಯ ಆಗದೆ ಈ ಪರಿಸ್ಥಿತಿಗೆ ತಲುಪಿದ್ರು ಅನ್ನೋ ಸುದ್ದಿ. ಆದ್ರೆ ವಿನೇಶ್ ಪೊಗಾಟ್ 50 kg ಕ್ಯಾಟಗರಿಗೆ ಸ್ವಂತ ನಿರ್ಧಾರದಿಂದ ಹೋದ್ರ ಅಥವಾ ಒತ್ತಾಯ ಪೂರ್ವಕವಾಗಿ ಅಲ್ಲಿಗೆ ತಳ್ಳಲಾಯ್ತ ಅನ್ನೋದು ಈಗ ಚರ್ಚೆ ಮಾಡಬೇಕಿರೋ ಸ್ಫೋಟಕ ಸಂಗತಿ. ಮಾತು ಕೊಟ್ಟು ಮರೆತ WFI. ವಿನೇಶ್ ಪೊಗಾಟ್ಗೆ ಅನ್ಯಾಯ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಕುಸ್ತಿಯಲ್ಲಿ ಬೇರೆ ಬೇರೆ ತೂಕಗಳ ಕ್ಯಾಟಗರಿ ಇರುತ್ತದೆ. ಕುಸ್ತಿಪಟ್ಟು ತಮ್ಮ ತೂಕಗಳ ಅನುಗುಣವಾಗಿ ಆಯಾ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡುತ್ತಾರೆ. ಹೀಗಾಗಿ ಸದ್ಯಕ್ಕೆ 6 ಕ್ಯಾಟಗರಿಗಳಿವೆ. ಪುರುಷರಿಗೆ 57 kg, 65 kg, 74 kg, 86 kg, 97 kg, 125 kg. ಹಾಗೆ ಮಹಿಳೆಯರಿಗೆ 50 kg, 53 kg, 57 kg, 62 kg, 68 kg, 76 kg ಇವೆ. ಅದೇ ರೀತಿ ವಿನೇಶ್ ಪೊಗಾಟ್ 2016ರಲ್ಲಿ ರಿಯೋ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ 48 kg ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಆ ಟೈಮ್ನಲ್ಲಿ 48 kg ಕ್ಯಾಟಗರಿ ಇತ್ತು. ನಂತರ 2018ರಲ್ಲಿ ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ ವೆಲ್ತ್ ನಲ್ಲಿ 50 kg ವಿಭಾಗ ಸ್ಪರ್ಧೆ ಮಾಡಿ ಎಂದು ಹೇಳಿತ್ತು. ವಿನೇಶ್ ಪೊಗಾಟ್ ಎರಡರಲ್ಲೂ ಕೂಡ ಗೋಲ್ಡ್ ಗಳಿಸಿದ್ರು. ಆದ್ರೆ ಮರು ವರ್ಷನೇ 53 kg ಕ್ಯಾಟಗರಿಗೆ ಶಿಫ್ಟ್ ಆಗಿದ್ರು. ಏಕೆಂದ್ರೆ ಅವಾಗ ಕೂಡ ಇದೇ ರೀತಿ ವೇಟ್ ಅನ್ನ ಕಮ್ಮಿ ಮಾಡೋಕೆ ಸಾಕಷ್ಟು ಕಷ್ಟಪಡುತ್ತಿದ್ರು. ACL ಅಂತ ಗಂಭೀರ ಇಂಜುರಿ ಕೂಡ ಅವರಿಗೆ ಆಗಿತ್ತು. ಹೀಗಾಗಿ ಈ ಸಾಹಸನೆ ಬೇಡ ಅಂತ 53 kg ಕ್ಯಾಟಗರಿಗೆ ಬಂದ್ರು. 2019ರಲ್ಲಿ ವರ್ಲ್ಡ್ ಚಾಂಪಿಯನ್ ನಲ್ಲಿ ಇದೇ ಕ್ಯಾಟಗರಿಯಲ್ಲಿ ಕಂಚು ಗೆದ್ದಿದ್ರು. ನಂತರ ನಡೆದ ಏಷ್ಯನ್ ಗೇಮ್ಸ್, 2023 ಟೋಕಿಯೋ ಒಲಿಂಪಿಕ್, 2022 ವರ್ಲ್ಡ್ ಚಾಂಪಿಯನ್ ಇಲ್ ನ್ಯಾಚುರಲ್ ಕ್ಯಾಟಗರಿದ 53 kg ಆ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡಿದ್ರು. ಅಲ್ಲೇ ಫಿಕ್ಸ್ ಆಗಿದ್ರು. 2022 ಜೂನ್ ನಲ್ಲಿ ಎಲ್ಬೋ ಇಂಜುರಿಗೆ ತುತ್ತಾದ್ರು. ಆಗಸ್ಟ್ ಅಲ್ಲಿ ಮತ್ತೊಂದು ನೀ ಸರ್ಜರಿ ಮಾಡಿಸಿಕೊಳ್ಳಬೇಕಾಯಿತು. ಸಾಲದು ಅಂತ ಇದೇ ಟೈಮಲ್ಲಿ WFI ಅಧ್ಯಕ್ಷ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪಕ್ಕೆ ಸಂಬಂಧಪಟ್ಟಂತೆ ಕುಸ್ತಿಪಟ್ಟು ಚಳವಳಿಗೆ ಶುರುವಾಯಿತು. ಈ ಚಳವಳಿಯಲ್ಲಿ ವಿನೇಶ್ ಪೊಗಾಟ್ ಮುಂಚೂಣಿಯಲ್ಲಿ ನಿಂತು ಹೋರಾಡಿದರು. ಈ ಟೈಮಲ್ಲಿ ವಿನೇಶ್ ಪೊಗಾಟ್ ರಿಕವರಿ ಆದ್ರೂ ಕೂಡ ಕಮ್ ಬ್ಯಾಕ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಇದೇ ಟೈಮಲ್ಲಿ ಅಂತಿಮ್ ಪಂಗಡ 53 kg ಕ್ಯಾಟಗರಿಯಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಕಂಚಿನ ಪದಕ ಗೆದ್ದುಕೊಂಡು ಬಂದರು. ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಭಾರತಕ್ಕೆ ಸ್ಥಾನವನ್ನು ಖಾತ್ರಿಪಡಿಸಿದ್ರು. ಒಲಿಂಪಿಕ್ ಕುಸ್ತಿಯಲ್ಲಿ ಎಲ್ಲ ದೇಶ ಆಡೋಕೆ ಅವಕಾಶ ಇರಲ್ಲ. ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಪದಕ ಗೆದ್ದು ಜಾಗ ಗಿಟ್ಟಿಸಿಕೊಳ್ಳಬೇಕು. ಆದರೆ ಒಲಿಂಪಿಕ್ಸ್ ನಲ್ಲಿ ಆ ಜಾಗ ತಂದು ಕೊಟ್ಟವರೇ ಹೋಗಬೇಕು ಅಂತ ಏನಿಲ್ಲ. ಆ ದೇಶದಿಂದ ಕಳಿಸಬಹುದು, ಯಾರಾದರನ್ನು ಕಳಿಸಬಹುದು. ಈ ಹಿಂದೆ ವಿನೇಶ್ ಪೊಗಾಟ್ ಇದೇ ರೀತಿ ಭಾರತಕ್ಕೆ ಸ್ಥಾನ ಖಚಿತಪಡಿಸಿದ್ರು. ಹೀಗಾಗಿ ವಿನೇಶ್ ಪೊಗಾಟ್ ಒಲಿಂಪಿಕ್ಸ್ ಆಯ್ಕೆಗೆ ಟ್ರಯಲ್ ನಡೆಸಿ ಯಾರು ಬೆಸ್ಟ್ ಇರ್ತಾರೆ ಅವರನ್ನ ಕಳಿಸಿ, ಏಕೆಂದರೆ 53 kg ಕ್ಯಾಟಗರಿಗೆ ನನ್ನ ಮತ್ತು ಅಂತಿಮ್ ಪಂಗಲ್ ನಡುವೆ ಸ್ಪರ್ಧೆ ನಡೆಸಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಇದಕ್ಕೆ ತಕ್ಕಂತೆ 2024 ಫೆಬ್ರವರಿಯಲ್ಲಿ WFI ಕೂಡ ಎಲ್ಲಾ ಕ್ಯಾಟಗರಿಗೆ ಟ್ರಯಲ್ ನಡೆಸುತ್ತೀವಿ ಅಂತ ಅನೌನ್ಸ್ ಮಾಡಿತ್ತು. ಅಲ್ಲದೆ ಟ್ರಯಲ್ಗೆ ಅರ್ಹತೆ ಪಡೆದುಕೊಳ್ಳಬೇಕಾದ್ರೆ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಸೆಮಿಫೈನಲ್ ತಲುಪಬೇಕು ಅಂತ ಹೇಳಿತ್ತು. ಇದಕ್ಕೆ ತಕ್ಕಂತೆ ಮಾರ್ಚ್ ನಲ್ಲಿ ನಡೆದ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ವಿನೇಶ್ ಪೊಗಾಟ್ 53 kg ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡಿ ಸೆಮಿಫೈನಲ್ಗೆ ಅವರಿಗೆ ಒಂದು ವಾಕ್ ಓವರ್ ಕೊಟ್ಟರು. ಅರ್ಹತೆ ಮಾನದಂಡ ಮುಗಿಸಿದ್ದೇನೆ ಅಲ್ಲ, ಬೇರೆಯವರಿಗೆ ಗೆಲ್ಲಿ ಅಂತ ಅವರು ನಿಲುವಾಗಿ ಯಾವುದಕ್ಕೂ ಇರಲಿ ಅಂತ 50
60 kg ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡಿದ್ರು. ಆದರೆ ಮೇ ತಿಂಗಳಲ್ಲಿ WFI ಉಲ್ಟಾ ಹೊಡೆದಿತ್ತು. ಒಲಿಂಪಿಕ್ಸ್ಗೆ ಟ್ರಯಲ್ ಇರಲ್ಲ, ಬದಲಾಗಿ ಯಾರ್ಯಾರು ಕೂಟ ತಂದು ಕೊಟ್ಟಿದ್ರು ಅವರನ್ನ ನೇರವಾಗಿ ಕಳಿಸ್ತೀವಿ ಅಂತ ಹೇಳಿತು. ಆದರೆ 53 kg ಕ್ಯಾಟಗರಿಯಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಕಂಚು ಪದಕ ಗೆದ್ದಿದ್ದ ಅಂತಿಮ್ ಪಂಗಲ್ ನೇರವಾಗಿ ಹೋಗ್ತಾರೆ ಅಂತ ಚೀಟ್ ಮಾಡಿಬಿಡ್ತು. ಅಂದರೆ ವಿನೇಶ್ ಫೋಗಟ್ ಬೇರೆ ಕ್ಯಾಟಗರಿಯನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿತು. ಹೀಗಾಗಿ ಅನಿವಾರ್ಯವಾಗಿ ವಿನೇಶ್ ಫೋಗಟ್ 50 kg ಕ್ಯಾಟಗರಿನ ಆಯ್ಕೆ ಮಾಡಿಕೊಳ್ಳಬೇಕಾಯಿತು. ಈ ಹಂತದಲ್ಲಿ ವಿನೇಶ್ ಫೋಗಟ್ ಅರ್ಹತೆ ಪಡೆಯುವಗೋಸ್ಕರ ಏಷ್ಯನ್ ಕ್ವಾಲಿಫಿಕೇಶನ್ ನಲ್ಲಿ 50 kg ವಿಭಾಗದಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿ ಗೆದ್ದುಕೊಂಡು ಅವರು ಕೂಡ ಅರ್ಹತೆಯನ್ನು ಪಡೆದುಕೊಂಡು ಬಂದು 50 kg ವಿಭಾಗದಲ್ಲಿ ಸ್ಪರ್ಧೆ ಮಾಡೋಕೆ ಒಲಿಂಪಿಕ್ಸ್ ನಲ್ಲಿ ಸೀಟ್ ನ ಕನ್ಫರ್ಮ್ ಮಾಡಿಕೊಂಡ್ರು. WFI ಸಡನ್ ಆಗಿ ತನ್ನ ಮಾತನ್ನ ಚೇಂಜ್ ಮಾಡ್ತು ಅನ್ನೋದು ಯಾರಿಗೂ ಕ್ಲಾರಿಟಿ ಇಲ್ಲ. ಇವಾಗ ವಿನೇಶ್ ಫೋಗಟ್ ಅವರಿಗೆ ಬೆಳ್ಳಿ ಪದಕ ಕೊಡಿಸೋಕೆ ಕೇಂದ್ರ ಸರ್ಕಾರ ಎಫರ್ಟ್ ಹಾಕ್ತಿದೆ. ಸ್ಪೋರ್ಟ್ ಅರೇಬಿ ಸ್ಟೇಷನ್ಗೆ 4 ಲಾಯರ್ಗಳನ್ನ ಇಟ್ಟು ವಾದ ಮಾಡಿಸಿ ಪ್ರಯತ್ನ ಪಡ್ತು. ಆದರೆ ಅವತ್ತು WFIನ ಒಳ ರಾಜಕೀಯದಿಂದ ಸೃಷ್ಟಿಯಾದ ಗೊಂದಲದಿಂದ ಆಟಗಾರರಿಗೆ ಪೆಟ್ಟು ಕೊಡ್ತು. ವೇಟ್ ಕಟ್ ಮಾಡಕ್ ಆಗಲ್ಲ ಅನ್ನೋ ಕಾರಣದಿಂದಲೇ ವಿನೇಶ್ ಫೋಗಟ್ ಅವರು 53 kg ಕ್ಯಾಟಗರಿಯನ್ನ ಆಯ್ಕೆ ಮಾಡಿಕೊಂಡಿದ್ರು ಅಷ್ಟೇ. ಆದರೆ ತಿರ್ಗಾ ಅವರನ್ನ 50 kg ಕ್ಯಾಟಗರಿಗೆ ಒಂದು ರೀತಿ ಫೋರ್ಸ್ಫುಲಿ ಹೋಗುವಂತೆ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದು ಪ್ರಶ್ನೆಯಾಗಿದೆ. ಯಾಕೆ ಅಂತ ಕ್ಲಾರಿಟಿ ಇಲ್ಲ.